ಶ್ರೀ ಶಾಂತೇಶ್ವರನ ಸ್ಮರಣೆ ಮಾಡಿ ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರು ನಡೆದಾಡುವ ದೇವರಾಗಿ ಶಾಶ್ವತವಾಗಿ ನೆಲವೂರಿರ್ತಕ್ಕಂಥ ವೈಕುಂಠ ಏಕಾದಶಿ ದಿವಸ ತಮ್ಮ ಪವಿತ್ರವಾಗಿರ್ತಕ್ಕಂಥ ನಮ್ಮ ನಗಲಿದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ಸ್ಮರಿಸಿ ನಮಿಸಿ ಈ ನಾಡಿನ ಎಲ್ಲ ಶ್ರೇಷ್ಠ ಸಂತರನ್ನ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಈ ನೆಲದ ಬಂತನಾಳದ ಲಿಂಗೈಕ್ಯ ಸಂಗಮಬಸವ ಮಹಾಸ್ವಾಮಿಗಳನ್ನ ಈ ನಾಡನ್ನ ಈ ಪ್ರಪಂಚವನ್ನ ಬೆಳಗಿರ್ತಕ್ಕಂಥ ಎಲ್ಲ ಮಹಾಪೂಜ್ಯರನ್ನ ದಾರ್ಶನಿಕರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಕಳೆದ 18 ದಿನಗಳಿಂದ ಇಂಡಿ ನಗರದ ಆಧ್ಯಾತ್ಮದ ಚಿಲುಮೆಯನ್ನ ಈ ಭಾಗದಲ್ಲಿ ಹುಟ್ಟಿಸಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಅವರ ವಿಚಾರಧಾರೆಗಳನ್ನ ಮೈರೂಡಿಸಿಕೊಂಡು ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕಂತ ಬಹಳ ಅಮೋಘ ಕಾರ್ಯವನ್ನು ಮಾಡತಕ್ಕಂಥ ಈ ಕಳೆದ 18 ದಿನಗಳಿಂದ ಈ ಭಾಗದಲ್ಲಿ ಆಧ್ಯಾತ್ಮಿಕದ ಪ್ರಸಾರವನ್ನು ಮಾಡಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ವರೂಪದಲ್ಲೇ ಇಲ್ಲಿ ತಮ್ಮ ಪ್ರವಚನವನ್ನು ನೀಡಿರ್ತಕ್ಕಂಥ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳಲ್ಲಿ ಅತ್ಯಂತ ಭಕ್ತಿಯಿಂದ ನಮಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಹಣೆಮಣೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಶರಣರೇ ಆಧ್ಯಾತ್ಮಿಕದ ಪ್ರೇಮಿಗಳೇ ಈ ಭಾಗದ ಎಲ್ಲ ಗೌರವಾನ್ವಿತ ಆತ್ಮೀಯರೇ, ಈ ಪ್ರಪಂಚ ಶಾಂತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ಬದುಕಬೇಕಾದ್ರೆ ಈ ಪ್ರಪಂಚಕ್ಕೆ ಭಾರತ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆ ಏನು ಅಂದ್ರೆ ಇಂಥ ಕಲ್ಚರ್. ಈ ವ್ಯವಧಾನದಿಂದನೇ ಇಡೀ ಪ್ರಪಂಚದಲ್ಲಿ ಭಾರತ ಬಹಳ ವಿಭಿನ್ನವಾದಂತಹ ರಾಷ್ಟ್ರ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಇಂಥ ಯುಗ ಪುರುಷರು ಮಹಾಪುರುಷರು ಕಾಲಕ್ಕೆ ತಮ್ಮದೇ ಆದಂತಹ ಅನನ್ಯ ಕೊಡುಗೆಗಳನ್ನ ನೀಡಿ ಜನಮಾನಸ್ಸಿನಲ್ಲಿ ಶಾಶ್ವತವಾಗಿ ಶಾಂತಿಯನ್ನ, ಪ್ರೀತಿಯನ್ನ, ಸಹನೆಯನ್ನ, ತಾಳ್ಮೆಯನ್ನ, ಆದರ್ಶವನ್ನ ಮೈರೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ನಂತರ ಈ ದೇಶದ ಸ್ವಾಭಿಮಾನದ ಚಿಲುಮೆಯನ್ನ ಉಕ್ಕಿಸ್ತಕ್ಕಂಥ ಅನೇಕ ಪುರುಷರನ್ನ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ, ನಮಿಸ್ಕೋಬೇಕಾಗ್ತದೆ. ಆ ಸಾಲಿಗೆ ಇವತ್ತು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಬೈರೂಡಿಸಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರಶಸ್ತಿಗಳು ಅವರ ಪಾದಗಳಿಗೆ ಬಂದರೂ ಸಹಿತ ಅದನ್ನ ಸೂಕ್ಷ್ಮವಾಗಿ ನಯವಾಗಿ ತಿರಸ್ಕರಿಸಿ ಈ ಪ್ರಪಂಚ ಶ್ರೇಷ್ಠದ ವಿಚಾರಧಾರೆಗಳನ್ನ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಯಾವುದು ಅಂದ್ರೆ ನಿಸರ್ಗದಲ್ಲಿ ಅವರು ಬೆರೆತು ಹೋಗಿದ್ದಾರೆ. ಅವರ ಕೊನೆಯ ಅವ್ರೇನೋ ಒಂದು ವಿಷಯ ಈ ಭಾಗದಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ನಾಡಿನಲ್ಲಿ ಬಿಟ್ಟು ಹೋಗಿದ್ದಾರೆ. ಅದನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದೀವಿ ಅಂದ್ರೆ ನಾವೆಲ್ಲ ಒಂದ್ ದಿವಸ ಕಾಲಾಗ್ತೀವಿ. ಆದ್ರೆ ಯಾವ ರೀತಿ ಆಗ್ಬೇಕು, ಯಾವ ರೀತಿ ನಮ್ಮ ಬದುಕಿರ್ಬೇಕು ಅನ್ನೋದನ್ನ ನಿಸರ್ಗದ ಜೊತೆಗೆ ಬೆರೆತು ಈ ಭಾಗದಲ್ಲಿ ಬಂದಿದ್ದಾರೆ. ಅವ್ರು ನಾವು ಎಲ್ಲಿ ಕಾಣ್ತೀವಿ ಅಲ್ಲೆಲ್ಲ ಕಡೆ ಅದಾರ. ಈಗ ಅಂತ ಮಹಾಸ್ವಾಮಿಗಳನ್ನ ಸ್ಮರಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ. ನಾಳೆ 2ನೇ ತಾರೀಕಿನ ದಿವಸ ನನ್ನ ಪ್ರದೇಶದ ಜನರಲ್ಲಿ ನಂದೊಂದು ಮನವಿ, ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿನ ಆಶ್ರಮದ ಅವತ್ತಿನ ದಿವಸ ತಾವು ಆಶ್ರಮಕ್ಕೆ ಭೇಟಿಯನ್ನ ನೀಡಿ ಅವರ ವಿಶೇಷವಾದಂತ ಬದುಕನ್ನ ಸ್ಮರಣೆ ಮಾಡಿ ಅವ್ರನ್ನ ನಮಿಸ್ತಕ್ಕಂಥ ಏನು ಕಾರ್ಯ ನಡೀತಾ ಇದೆ. ಕಳೆದ 2-3 ದಿನಗಳಿಂದ ಬಿಜಾಪುರದಲ್ಲಿ 29ಕ್ಕೆ ಸುತ್ತೂರಿನ ಮಹಾಸ್ವಾಮಿಗಳು ಒಳಗೊಂಡು 30, 31, 1 ಮತ್ತು 2ನೇ ತಾರೀಕಿಗೆ ಈ 5 ದಿನಗಳ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾವು 31ನೇ ತಾರೀಕಿಗೆ ಇದೀವಿ. ಈ ಮುಂದಿನ 3 ದಿವಸ ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಆ ಕಾರ್ಯಗಳಲ್ಲಿ ಭಾಗವಹಿಸಿ ಅವರ ವಿಶೇಷವಾದಂತಹ ಆ ವಿಚಾರಗಳನ್ನ, ಅವರ ಆದರ್ಶಗಳನ್ನ ನಾವೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾನು ಹೆಚ್ಚಿಗೇನು ಮಾತನಾಡದೆ, ಬಹಳ ಸೂಕ್ಷ್ಮವಾಗಿ ಅಮೃತಾನಂದ ಮಹಾಸ್ವಾಮಿಗಳು ನಿನ್ನೆ ಅಲ್ಲಿ ಕೂತ್ ಕೇಳಿದೆ. ನಾನು ಅವರ
ಸರಳತೆ, ಬದುಕಿನ ಸ್ವರೂಪ ಯಾವ ರೀತಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಕೊಟ್ಟು ಹೋಗಿದ್ರು ಅದನ್ನ ಸ್ವಲ್ಪ ಆ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದ ಗರಡಿಯಲ್ಲಿ ಯಾರ್ಯಾರು ತಯಾರಾಗಿದ್ದಾರೆ, ಅದು ಅಮೃತಾನಂದ ಮಹಾಸ್ವಾಮಿಗಳಾಗಿರ್ಬೋದು, ಹರ್ಷಾನಂದ ಮಹಾಸ್ವಾಮಿಗಳಾಗಿರ್ಬೋದು, ಆತ್ಮಾನಂದ ಮಹಾಸ್ವಾಮಿಗಳಾಗಿರ್ಬೋದು, ಇನ್ನೂ ಅನೇಕರು ಇವತ್ತು ಆ ಗರಡಿಯಲ್ಲಿ ಆ ಒಂದು ವಿಷಯಗಳನ್ನ, ವಿಚಾರಧಾರೆಗಳನ್ನ ಇವತ್ತು ಇವರೆಲ್ಲ ಅವರ ಸ್ವರೂಪದಲ್ಲಿ ನಮಗೆ ನೀಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕಾಗಿ ಅವರು ಈ ಭಾಗಕ್ಕೆ ಬಂದು ಇಲ್ಲಿ ಚಡ್ಚಾಣದಲ್ಲಿ ಕಳೆದ ವರ್ಷ ಮಾಡಿದ್ರು, ಅದಕ್ಕಿಂತ ಮೊದಲ ಕಾತ್ರಾಳದಲ್ಲಿ, ಹಾಗೆ ಇನ್ನೊಂದು ಅವರು ಒಳ್ಳೆ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಯುವ ಜನಾಂಗಕ್ಕೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಂತ ಏನು ಚಿಂತನೆ ಇದೆ. ನಾನು ಅದನ್ನ ಶ್ಲಾಘಿಸ್ತೀನಿ, ಸ್ವಾಗತಿಸ್ತೀನಿ. ಬಹುತೇಕ ಗಾಂಧೀಜಿಯ ತತ್ವಾದರ್ಶಗಳನ್ನ ಈ ನಾಡಿನಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ್ಕೊಂತ ಚಿಂತನೆ ಮಾಡಿದವರು ತರಳುಬಾಳಿನ ಮಹಾಸ್ವಾಮಿಗಳು. ಆ ದಾರಿಯಲ್ಲಿ ಇವರು ಇವತ್ತು ಸಾಕ್ತಾ ಇದ್ದಾರೆ. ನಾನು ಅದಕ್ಕಾಗಿ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಈ ನಾಡಿಗೆ ಸಿದ್ಧಗಂಗೆ, ಸುತ್ತೂರ್, ಗದಗ, ಡಂಬಾಳ್ ಅನೇಕ ಮಠಮಾನ್ಯಗಳು ಏನು ನಮಗೆ ಸಹಾಯ ಮಾಡಿವೆ, ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ನೀಡಿವೆ, ಆದರ್ಶವನ್ನು ನೀಡಿವೆ. ಇಂಥ ಎಲ್ಲ ಮಠಮಾನ್ಯಗಳ ಮಹಾಪೂಜ್ಯರನ್ನ, ಯುಗ ಪುರುಷರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಈ ಶಾಂತೇಶ್ವರನ ನಗರದಲ್ಲಿ ಈ ಭಾಗದ ನಮ್ಮೆಲ್ಲರಿಗೂ ಸಹಿತ ಆಧ್ಯಾತ್ಮಿಕದ ಬದುಕಿಗೆ, ಸ್ವರೂಪಿಗೆ ಆದರ್ಶ ನೀಡಿದ್ದಾರೆ. ನಾನೆಲ್ಲಕ್ಕಿಂತ ವಿಶೇಷವಾಗಿ ನನ್ನ ಭಾಗದ ಜನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಈ ಚಳಿ ಬಹುತೇಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಳಿಯನ್ನ ಇವತ್ತು ನಮ್ಮ ಉತ್ತರ ಕರ್ನಾಟಕ, ಅದರಲ್ಲಿ ಬಿಜಾಪುರ್, ಗುಲ್ಬರ್ಗ, ಬಾಗಲಕೋಟ್, ಬೆಳಗಾವ್, ನಾನು ಬೆಳಗಾವ್ ಸೆಷನ್ದಾಗ ಇದ್ದಾಗ ಗಮನಿಸ್ತಾ ಇದೆ. 7 ಡಿಗ್ರಿ 6 ಡಿಗ್ರಿ ಒಳಗೂ ಸಹಿತ ಆ ಚಳಿಯನ್ನ ಲೆಕ್ಕಿಸದೆ ನೀವೇನು ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಆ ವಿಶೇಷವಾದಂತಹ ಮಮತೆಯನ್ನ, ವಿಚಾರವನ್ನು ಇಟ್ಟುಕೊಂಡು ಭಾಗವಹಿಸಿದ್ರಿ, ನಿಮಗೆ ನಾನು ವಿಶೇಷವಾದಂತ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಅದಕ್ಕಾಗಿ ಈ ಭಾಗ ಸದಾ ನಾನು ಹೃದಯವಂತರ ಭಾಗ ಅಂತ ಕರೆದಿದ್ದೇನೆ. ಹಾಗೆ ಆಧ್ಯಾತ್ಮಿಕದ ಚಿಲುಮೆ ನಮ್ಗೆ ಏನು ಸ್ವರೂಪವನ್ನ ನೀಡುತ್ತದೆ ಅಂದ್ರೆ ನಮ್ಮ ಆದರ್ಶ ಬದುಕಿಗೆ ಅಡಿಪಾಯವನ್ನ ನೀಡುತ್ತದೆ. ಅದಕ್ಕಾಗಿ ಆದರ್ಶಗಳನ್ನ ನುಡಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿದ್ರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ನನ್ನ ಸಾರ್ವಜನಿಕ ಬದುಕಿನಲ್ಲಿ 38-40 ವರ್ಷಗಳಿಂದ ಗಮನಿಸಿದ್ರೆ ಯಾರ್ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಚಿಂತನೆಗಳನ್ನ ಬಿತ್ತತಕ್ಕಂಥ ಪ್ರಯತ್ನಕ್ಕೆ ಯಾರು ಯುವ ಜನಾಂಗ ಅದಕ್ಕೆ ಸ್ಫೂರ್ತಿ ನೀಡಿರ್ತಕ್ಕಂಥ ಹಿರಿಯರಿಗೆ ನಾನು ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಈ ಭಾಗದಲ್ಲಿ ನಡೀಲಿ. ನಾವೆಲ್ಲ ಪ್ರೀತಿ, ವಿಶ್ವಾಸ, ಸಹಬಾಳ್ವೆಯಿಂದ ಬದುಕ್ತಕ್ಕಂಥ ವಾತಾವರಣ ಈ ಕಾರ್ಯಕ್ರಮಗಳು ಪ್ರೇರಣೆಯಾಗಿ ಅಂತಕ್ಕಂಥ ಮಾತನ್ನು ಹೇಳಿ, ಚಳಿ ಒಳಗೆ ತಾವೆಲ್ಲ ಈ ದಿವಸ ಇಷ್ಟು ಪ್ರಮಾಣದಲ್ಲಿ ಕೂಡಿದ್ದೀರಿ. ಬರೀ ಇಷ್ಟೇ ಅಲ್ಲ, ಈಗ ಹೊಸ ಆವಿಷ್ಕಾರಗಳದ ಪ್ರಪಂಚ, ಟೆಕ್ನಾಲಜಿ ಬಹಳ ಮುಂದೋಗ್ಯದ. ನಿಮ್ ಸೋಷಿಯಲ್ ಮೀಡಿಯಾದಾಗ ಗಮನಿಸ್ತಾ ಇರ್ತಾರೆ. ಇಲ್ಲಿ ಎಷ್ಟು ಬಂದಿರಿ, ಇದರ 10-20 ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಗಮನಿಸಿದ್ದಾರೆ. ಯಾರಿಗೆ ಈ ಚಳಿಯಲ್ಲಿ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ ಅವರು ಸಹಿತ ನಿಮ್ಮ ಕಾರ್ಯಕ್ರಮಗಳನ್ನ ಗಮನಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ರೆ, ಒಟ್ಟಾರೆ ಅವ್ರನ್ನ, ನಿಮ್ಮನ್ನ, ಈ ಕಾರ್ಯಕ್ರಮ ಸಂಸ್ಥಿದವ್ರನ್ನ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳಿಗೆ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.